ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಲ್ಲಿ ಮಾನಸಿಕ ಅಸ್ವಸ್ಥತೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಮಾನಸಿಕ ಅಸ್ವಸ್ಥತೆಯಿಂದ ಹಲವು ಕೊಲೆ ಹಾಗೂ ಆತ್ಮಹತ್ಯೆ ಯತ್ನಗಳು ಕೂಡ ನಡೆದಿದೆ. ಅದರಲ್ಲಿ ಒಂದಷ್ಟು ಪ್ರಕರಣಗಳು ವಿಚಿತ್ರ ಅಂತ ಅನಿಸಿದ್ದು ಉಂಟು. ಮಾನಸಿಕ ಅಸ್ವಸ್ಥತೆಯಿಂದ ಮಗನೇ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದ, ಇನ್ನೊಂದು ಕಡೆ ಗಂಡನೇ ಪತಿಯೇ ತನ್ನ ಪತ್ನಿಯನ್ನ ಕೊಲೆ ಮಾಡಿದ್ದ. ಈ ರೀತಿ ಹಲವು ಪ್ರಕರಣಗಳು ನಡೀತಾ ಇದೆ. ಈ ಮಾನಸಿಕ ಅಸ್ವಸ್ಥತೆಯಿಂದ ಕೊಲೆ ಹಾಗೂ ಆತ್ಮಹತ್ಯೆ ಯತ್ನಗಳು ನಡೀತಾ ಇದೆ. ಸದ್ಯ ಈ ವಿಚಾರ ಪೊಲೀಸರಿಗೂ ಕೂಡ ತಲೆಬಿಸಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್, ಇದು ಒಂದು ರೀತಿ ಬಹಳ ಕಳವಳಕಾರಿ ವಿಚಾರ. ಮಾನಸಿಕ ಅಸ್ವಸ್ಥತೆಯಿಂದ ಬೆಂಗಳೂರಿನಲ್ಲಿ ಕೊಲೆ ಹಾಗೂ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಹೇಳೋದೇನು, ಈ ಬಗ್ಗೆ ವೈದ್ಯರು ಹೇಳೋದೇನು? ಸಂದೇಶ್, ಪ್ರತೀಕ್ಷಾ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಈಗ ಮಾನಸಿಕ ಖಿನ್ನತೆಯಿಂದ ಯಾರೆಲ್ಲ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅವರಿಗೆ ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದರೆ ಪೊಲೀಸರಿಂದಲೇ ಇವೆಲ್ಲವೂ ಕೂಡ ಬಹಿರಂಗವಾಗಿದ್ದು, ಅಂದರೆ ಯಾರು ಕೊಲೆ ಮಾಡಿದ್ದಾರೆ, ಯಾಕಂದರೆ ಈ ಒಂದೇ ವಾರದಲ್ಲಿ 3 ಪ್ರಕರಣಗಳಾಗ್ತವೆ. ಆ 3 ಪ್ರಕರಣಗಳಲ್ಲೂ ಕೂಡ ಯಾರು ಕೊಲೆ ಮಾಡಿರ್ತಾರೆ, ಆ ಕೊಲೆ ಮಾಡಿರುವಂತಹ ಆರೋಪಿ ಮಾನಸಿಕ ಖಿನ್ನತೆಯಿಂದ ಈ ಒಂದು ಕೃತ್ಯವನ್ನು ಎಸಗಿದ್ದ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈಗಾಗಲೇ ಅವರೆಲ್ಲರಿಗೂ ಕೂಡ ಆರೋಪಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನ ಪೊಲೀಸರು ಒಂದ್ ಕಡೆ ಮಾಡ್ತಾ ಇದ್ರೆ, ಈಗ ಮನೋವೈದ್ಯರು ಮಾಡ್ತಾ ಇರುವಂತದ್ದು ಈ ಮಾನಸಿಕ ಖಿನ್ನತೆ ಏನಿದೆ ಇದು ಶುರುವಾದಂತ ಸಂದರ್ಭದಲ್ಲಿ, ಯಾಕಂದ್ರೆ ಆ ಸಿಂಪ್ಟಮ್ಸ್ ನಮಗೆ ಗೊತ್ತಾಗುತ್ತೆ. ಈ ಒಂಟಿತನ, ಮಾನಸಿಕ ಒತ್ತಡ, ಜೊತೆಗೆ ಒಬ್ಬೊಬ್ಬರೇ ಮಾತನಾಡುವಂಥದ್ದು, ಇವನ್ನ ಯಾವಾಗ ಶುರು ಮಾಡ್ತಾರೋ ಆ ಶುರುವಿನ ಸಂದರ್ಭದಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕಾಗುತ್ತೆ. ಅಂದ್ರೆ ಇದು ಯಾವಾಗ ಶುರುವಾಗುತ್ತೋ ಆ ಸಂದರ್ಭದಲ್ಲೇ ನಮ್ಮ ಹತ್ರ ಕರ್ಕೊಂಡು ಬಂದು ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕು. ನಿಮ್ಹಾನ್ಸ್ ಮುಖಾಂತರವಾಗಿ ಅಥವಾ ನಿಮ್ಹಾನ್ಸ್ ನಲ್ಲಿ ಈಗಾಗಲೇ ಹೆಲ್ಪ್ ಲೈನ್ ಅನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ಆ ಹೆಲ್ಪ್ ಲೈನ್ ನಂಬರ್ಗೂ ಕರೆ ಮಾಡಿ ಮಾನಸಿಕ ಖಿನ್ನತೆಗೊಳಗಾಗಿರೋರ ಬಗ್ಗೆ ಮಾಹಿತಿಯನ್ನ ಕೊಟ್ಟರೆ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತ ಕೆಲಸವನ್ನ ಮಾಡಬಹುದು. ಆದ್ರೆ ಈ ಒಂದು ಖಿನ್ನತೆ ಶುರುವಾದಂತ ಸಂದರ್ಭದಲ್ಲಿ ಅವರನ್ನ ಹಾಸ್ಯ ಮಾಡುವಂಥದ್ದು ಅಥವಾ ವೈದ್ಯರ ಬಳಿ ಹೋದಂತ ಸಂದರ್ಭದಲ್ಲೂ ಕೂಡ ವೈದ್ಯರು ಅವ್ರು ಹೇಳ್ತಿರೋದು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ನೋಡಿದಾಗ ಅದು ಇನ್ನೂ ಕೂಡ ಹೆಚ್ಚಾಗಿ ಉಲ್ಬಣವಾಗುತ್ತೆ. ಹಾಗಾಗಿ ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿರೋದೇನಿದೆ, ಇಲ್ಲಿ ಒಂಟಿತನ ಅಥವಾ ಮಾನಸಿಕ ಖಿನ್ನತೆಯಿಂದ ಸ್ಕಿಜೋಫ್ರೆನಿಯಾ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಆ ಕಾಯಿಲೆಯಿಂದಲೇ ಇವೆಲ್ಲವೂ ಕೂಡ ಕೃತ್ಯಗಳು ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ವೈದ್ಯರು ಕೂಡ ಹೇಳ್ತಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈ ಫೆಬ್ರವರಿಯಲ್ಲಿ, ಅಂದ್ರೆ ಈ ಕಳೆದ ಒಂದು ವಾರದಲ್ಲೇ 3 ಪ್ರಕರಣ ಆಗಿದೆ. ಮೊದಲನೇ ಪ್ರಕರಣ HAL ನಲ್ಲಿ ರೋಹನ್ ಅನ್ನೋ ವ್ಯಕ್ತಿ ಅವರ ತಂದೆ ತಾಯಿಯನ್ನೇ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಬರೀ 4 ಲಕ್ಷ ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಸ್ಥಿತಿವಂತರು ಕೂಡ ಅವರು, ಆದರೆ ಹಣ ಕೊಡಲಿಲ್ಲ, ಜೊತೆಗೆ ಪದೇ ಪದೇ ನನಗೆ ಕೆಲಸಕ್ಕೆ ಹೋಗುವಂತ ಬೈತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಕೊಲೆಯನ್ನ ಮಾಡ್ತಾರೆ. ಅದಾದ ನಂತರ 19ನೇ ತಾರೀಕು ಗೋವಿಂದರಾಜ್ ನಗರದಲ್ಲಿ ಒಂದು ಕೊಲೆ ಆಗುತ್ತೆ. ಹೆಂಡತಿಯನ್ನ ಕೇರಳ ಟ್ರಿಪ್ಗೆ ಕರೆದುಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಹೆಂಡತಿ ಡ್ರೈವರ್ ಜೊತೆ ಮಾತನಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೊಲೆಯನ್ನ ಪತಿ ಮಾಡ್ತಾನೆ. ಇನ್ವೆಸ್ಟಿಗೇಷನ್ ಅಲ್ಲಿ ಅದಾದ ನಂತರ ಗೊತ್ತಾಗುತ್ತೆ ಈತ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಅಂತ. ಅದಾದ ನಂತರ ಇತ್ತೀಚೆಗಷ್ಟೇ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಅಂದ್ರೆ ಇಸ್ರೋ ನಿವೃತ್ತ ಉದ್ಯೋಗಿ ಏನಿರ್ತಾನೆ ಆತ ಹೆಂಡತಿಯನ್ನ ಅಂದ್ರೆ ಪತ್ನಿಯನ್ನ ಕೊಲೆ ಮಾಡ್ತಾನೆ. ನಾಗೇಶ್ವರ ರಾವ್ ಅನ್ನೋ ವ್ಯಕ್ತಿ ಪತ್ನಿಯನ್ನ ಕೊಲೆ ಮಾಡ್ತಾನೆ. ಪತ್ನಿಯನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ, ನಾನು ಸತ್ತ ನಂತರ ನನ್ನ ಪತ್ನಿಯನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ, ಹಾಗಾಗಿ ಮುಂದೆ ಆಕೆಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಅವರಿಗೆ ಒಬ್ಬ ಮಗಳು ಕೂಡ ಇದ್ಲು ಅನ್ನೋದು ಅದಾದ ನಂತರ ಗೊತ್ತಾಗುತ್ತೆ. ಆಗ ಯಾವಾಗ ಆತನಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾರೋ ಆ ಸಂದರ್ಭದಲ್ಲಿ ಆತ ಕೂಡ ಖಿನ್ನತೆಗೊಳಗಾಗಿದ್ದ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಇನಿಷಿಯಲ್ ಸ್ಟೇಜ್ಗಳಲ್ಲೇ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಯಾರೇ ಆಗಿದ್ರು ಕೂಡ ಮಾಡಬೇಕಾಗುತ್ತೆ. ಆಸ್ಪತ್ರೆಗೆ ಸೇರಿಸದೆ ಹೋದ್ರೆ ಈ ರೀತಿಯ ಘಟನೆಗಳು ಪದೇ ಪದೇ ಕೂಡ ಮರುಕಳಿಸುತ್ತೆ ಅನ್ನೋ ಮಾತನ್ನ ವೈದ್ಯರು ಅಥವಾ ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.